ಡಿಸಿಎಂ ಡಿಕೆಶಿ ಉಡಿಸ್ ಪ್ಲಾನ್ಗೆ ದಳ ಆಗುತ್ತಾ ಪೀಸ್ ಹೇಗಿದೆ ಗೊತ್ತಾ? ಡಿಕೆಶಿ ಮಾಡಿರೋ ಜೆಡಿಎಸ್ ಮಠಾಶ್ ತಂತ್ರ. ಡಿಕೆಶಿ ಹುಕುಂ ಕೊಟ್ರೆ ಕಾಂಗ್ರೆಸ್ ಸೇರ್ತಾರಂತೆ 11 ಜನ ಜೆಡಿಎಸ್ನ ಶಾಸಕರು. ಕಾಂಗ್ರೆಸ್ ಶಾಸಕನಿಂದಲೇ ರಿವೀಲ್ ಆಗಿದೆ ಡಿಕೆಶಿ ಅವರ ಬಿಗ್ ತಂತ್ರ. ಡಿಕೆಶಿ ಆಪ್ತನಿಂದ ಹೊರಬಿತ್ತು ಆಪರೇಷನ್ ಹಸ್ತದ ಸೀಕ್ರೆಟ್. ಖರೀದಿ ಇಲ್ಲ ಅವ್ರಾಗ್ನೇ ಬಂದು ಸೇರ್ಕೊಂತೀವಿ ಅಂದ್ರೆ ಬೇಡ ಅನ್ನಕ್ಕಾಗ್ತದ? ಪಕ್ಷ ಸಂಘಟನೆ ಇಂಪಾರ್ಟೆಂಟ್. ನೋಡ್ರಿ, ಇಷ್ಟೇ ಉದಾಹರಣೆ ತಿಳ್ಕೊಳ್ರಿ. ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಸಂಪರ್ಕದಲ್ಲಿ 11 ಜನ ಜೆಡಿಎಸ್ ಶಾಸಕರು ಸಪೋರ್ಟಿಗೆ ಬೆಂಬಲಕ್ಕಿದ್ದಾರೆ. ಅಂದ್ರೆ ಅರ್ಥ ಏನು? ನಮ್ಮ ಡಿ.ಕೆ. ಸಾಹೇಬ್ರಿಗೆ ಬೇಕಾಗಿರೋದು ಪಕ್ಷ ಸಂಘಟನೆ, ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಅವ್ರು ಮಾಡ್ತಾ ಇಲ್ಲ. ಆದ್ರೂ ಬಿಟ್ಟು ಉಳ್ಕಿದಾರೆ ಏನು ಸಚಿವರು ಮಾತಾಡ್ತಾರೆ, ಅವ್ರಿಗೆ ಅಧಿಕಾರ ಬೇಕು. ಅವ್ರು ಯಾವ್ದಾರು ಇಂಥದ್ದೊಂದು ಆಪರೇಷನ್ ಮಾಡಿ ಕರ್ಕೊಂಬರಕ್ಕೆ ಹೇಳೋ 4 ಜನ ಜೆಡಿಎಸ್ ನಲ್ಲಿ. ಅವೆಲ್ಲ ಮಾಡಕ್ಕಿಲ್ಲ. ಎಲ್ಲ ರೆಡಿ ಮಾಡಿ ತಂದಿಟ್ಮೇಲೆ ಊಟ ಮಾಡಕ್ ರೆಡಿ. ನಾನು ರೆಡಿ, ನೀನು ರೆಡಿ. ಅಲ್ಲ, ಈಗ ವೇದಿಕೆ ಸಿದ್ಧ ಮಾಡ್ಕೊಂತೀಯಾರ? ಯಾವ ವೇದಿಕೆ? ಈಗ 11 ಜನ ಜೆಡಿಎಸ್ ಬರ್ಲಿ, ಸ್ವಾಗತ ಮಾಡೋಣ. ಯಾರು ಬಂದ್ರು ಸ್ವಾಗತ ಮಾಡೋಣ. ಜೆಡಿಎಸ್ ನವ್ರು ಬಂದ್ರು ಕರ್ಕೊಂತೀವಿ, ಬಿಜೆಪಿ ಅವ್ರು ಬಂದ್ರು ಕರ್ಕೊಂತೀವಿ. ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂದ್ರೆ ಯಾರು ಬಂದ್ರು. ಡಿ.ಕೆ. ಶಿವಕುಮಾರ್ ಹಿಂಗೆ ಕರ್ಕೊಂಬಂದು ನೆಕ್ಸ್ಟ್ ಫ್ಯೂಚರ್, ಯಾಕಂದ್ರೆ ಶಾಸಕರ ಅನುಮತಿ ಮೇಲೆ ಅದು ಸಿಎಂ ಸ್ಥಾನ ಡಿಸೈಡ್ ಆಗೋದು. ಯಾವುದಿಲ್ಲ. ಹಂಗೆ ಆಯ್ಕೆ ಮಾಡೋದಾದ್ರೆ ಅವರು ಸಿಎಂ ಆಗ್ಬಿಡ್ತಾರೆ. ಅದು ಯಾವುದಿಲ್ಲ. ಹೈಕಮಾಂಡ್ ತೀರ್ಮಾನ ಅಂತಿಮ. ಖರೀದಿ ಇಲ್ಲ ಅವ್ರಾಗ್ನೇ ಬಂದು ಸೇರ್ಕೊಂತೀವಿ ಅಂದ್ರೆ ಬೇಡ ಅನ್ನಕ್ಕಾಗ್ತದ? ಪಕ್ಷ ಸಂಘಟನೆ ಇಂಪಾರ್ಟೆಂಟ್. ನೋಡ್ರಿ, ಇಷ್ಟೇ ಉದಾಹರಣೆ ತಿಳ್ಕೊಳ್ರಿ. ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಸಂಪರ್ಕದಲ್ಲಿ 11 ಜನ ಜೆಡಿಎಸ್ ಶಾಸಕರು ಸಪೋರ್ಟಿಗೆ ಬೆಂಬಲಕ್ಕಿದ್ದಾರೆ. ಅಂದ್ರೆ ಅರ್ಥ ಏನು? ನಮ್ಮ ಡಿ.ಕೆ. ಸಾಹೇಬ್ರಿಗೆ ಬೇಕಾಗಿರೋದು ಪಕ್ಷ ಸಂಘಟನೆ, ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಅವ್ರು ಮಾಡ್ತಾ ಇಲ್ಲ. ಆದ್ರೂ ಬಿಟ್ಟು ಉಳ್ಕಿದಾರೆ ಏನು ಸಚಿವರು ಮಾತಾಡ್ತಾರೆ, ಅವ್ರಿಗೆ ಅಧಿಕಾರ ಬೇಕು. ಅವ್ರು ಯಾವ್ದಾರು ಇಂಥದ್ದೊಂದು ಆಪರೇಷನ್ ಮಾಡಿ ಕರ್ಕೊಂಬರಕ್ಕೆ ಹೇಳೋ 4 ಜನ ಜೆಡಿಎಸ್ ನಲ್ಲಿ. ಅವೆಲ್ಲ ಮಾಡಕ್ಕಿಲ್ಲ. ಎಲ್ಲ ರೆಡಿ ಮಾಡಿ ತಂದಿಟ್ಮೇಲೆ ಊಟ ಮಾಡಕ್ ರೆಡಿ. ನಾನು ರೆಡಿ, ನೀನು ರೆಡಿ. ಅಲ್ಲ, ಈಗ ವೇದಿಕೆ ಸಿದ್ಧ ಮಾಡ್ಕೊಂತೀಯಾರ? ಯಾವ ವೇದಿಕೆ? ಈಗ 11 ಜನ ಜೆಡಿಎಸ್ ಬರ್ಲಿ, ಸ್ವಾಗತ ಮಾಡೋಣ. ಯಾರು ಬಂದ್ರು ಸ್ವಾಗತ ಮಾಡೋಣ. ಜೆಡಿಎಸ್ ನವ್ರು ಬಂದ್ರು ಕರ್ಕೊಂತೀವಿ, ಬಿಜೆಪಿ ಅವ್ರು ಬಂದ್ರು ಕರ್ಕೊಂತೀವಿ. ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂದ್ರೆ ಯಾರು ಬಂದ್ರು. ಡಿ.ಕೆ. ಶಿವಕುಮಾರ್ ಹಿಂಗೆ ಕರ್ಕೊಂಬಂದು ನೆಕ್ಸ್ಟ್ ಫ್ಯೂಚರ್, ಯಾಕಂದ್ರೆ ಶಾಸಕರ ಅನುಮತಿ ಮೇಲೆ ಅದು ಸಿಎಂ ಸ್ಥಾನ ಡಿಸೈಡ್ ಆಗೋದು. ಯಾವುದಿಲ್ಲ. ಹಂಗೆ ಆಯ್ಕೆ ಮಾಡೋದಾದ್ರೆ ಅವರು ಸಿಎಂ ಆಗ್ಬಿಡ್ತಾರೆ. ಅದು ಯಾವುದಿಲ್ಲ. ಹೈಕಮಾಂಡ್ ತೀರ್ಮಾನ ಅಂತಿಮ. ಖರೀದಿ ಇಲ್ಲ ಅವ್ರಾಗ್ನೇ ಬಂದು. ಕಾಂಗ್ರೆಸ್ ಸೇರೋದಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದಾರಂತೆ ಜೆಡಿಎಸ್ನ ಶಾಸಕರು. ಡಿಸಿಎಂ ಡಿಕೆಶಿ ಪರಮಾಪ್ತ ಶಾಸಕ ಬಸವರಾಜ ಶಿವಗಂಗಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಸವರಾಜ ಶಿವಗಂಗಾ ಚನ್ನಗಿರಿ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕರು. 11 ಶಾಸಕರು ಡಿಕೆಶಿಯನ್ನ ಸಪೋರ್ಟ್ ಮಾಡಲು ಸಿದ್ಧರಿದ್ದಾರೆ. ಪಕ್ಷವನ್ನ ಬಲಪಡಿಸಲು ಡಿಕೆ ಶಿವಕುಮಾರ್ ಪ್ರಯತ್ನ ಪಡ್ತಿದ್ದಾರೆ. ಯಾವಾಗ ಬೇಕಾದ್ರೂ ಜೆಡಿಎಸ್ನ ಶಾಸಕರು ಕಾಂಗ್ರೆಸ್ಗೆ ಬರಬಹುದು. ದಾವಣಗೆರೆಯಲ್ಲಿ ಡಿಕೆಶಿ ಬೆಂಬಲಿಗ ಶಾಸಕ ಬಸವರಾಜ ಶಿವಗಂಗಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಲವೊಂದು ಕಡೆ ಈಗ ಜೆಡಿಎಸ್ ಮೀಟಿಂಗ್ ಮಾಡಿ ಡಿಕೆಶಿ ಅವರ ತಂತ್ರಕ್ಕೆ ಬಲಿಯಾಗಬೇಡಿ, ಕಾಂಗ್ರೆಸ್ನವರ ರಣತಂತ್ರಕ್ಕೆ ಬಲಿಯಾಗಬೇಡಿ, ನಮ್ಮ ಪಕ್ಷವನ್ನೇ ನಾವು ಸಂಘಟನೆ ಮಾಡೋಣ, ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ತರುವಂತ ಪ್ರಯತ್ನ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ. ಇದು ಎಲ್ಲೊಂದ್ ಕಡೆ ಈ ವಿಚಾರ ಏನು ಓಡಾಡ್ತಾ ಇದೆ ರಾಜಕೀಯದಲ್ಲಿ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ, 11 ಜನ ಶಾಸಕರನ್ನ ತಮ್ಮತ್ತ ಸೆಳೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ನಂತರ ಜೆಡಿಎಸ್ನ ಸಭೆಯಲ್ಲೂ ಕೂಡ ಯಾರು ಕೂಡ ಮೈ ಮರಿಬೇಡಿ, ಯಾರು ಕೂಡ ಆಮಿಷಕ್ಕೆ ಒಳಗಾಗಬೇಡಿ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗಿದೆ ಅಂದಾಗ ಹೌದು, ನಿಜ ಇರಬಹುದು ಅಂತಾನೆ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ಈಗ ಬಸವರಾಜ ಶಿವಗಂಗಾ ಕೊಟ್ಟಿರುವಂತಹ ಒಂದು ಹೇಳಿಕೆ ಇದೆಯಲ್ಲ, ಚನ್ನಗಿರಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೊಟ್ಟಿರುವಂತಹ ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಉಂಟು ಮಾಡಿಬಿಟ್ಟಿದೆ. ಅಂದ್ರೆ ಡಿಸಿಎಂ ಡಿಕೆಶಿ ಉಡಿಸ್ ಪ್ಲಾನ್ಗೆ ದಳ ಪೀಸ್ ಆಗಿ ಹೋಗ್ಬಿಡುತ್ತೆ ಅನ್ನೋ ನಿಟ್ಟಿನಲ್ಲೇ ಮಾತನಾಡಿದ್ದಾರೆ. ಡಿಕೆಶಿ ಹುಕುಂ ಕೊಟ್ರೆ ಸಾಕು ಕಾಂಗ್ರೆಸ್ ಸೇರ್ತಾರಂತೆ 11 ಜನ ಜೆಡಿಎಸ್ನ ಶಾಸಕರು. ಕಾಂಗ್ರೆಸ್ ಶಾಸಕ ಈ ವಿಚಾರವನ್ನ ರಿವೀಲ್ ಮಾಡಿದ್ದಾರೆ. ಡಿಕೆಶಿ ಆಪ್ತ ಶಾಸಕ ಕಾಂಗ್ರೆಸ್ ಸೇರೋದಕ್ಕೆ ಈಗ ಜೆಡಿಎಸ್ನ ಶಾಸಕರು ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಡಿಸಿಎಂ ಡಿಕೆಶಿ ಪರಮಾಪ್ತ ಶಾಸಕ ಬಸವರಾಜ ಶಿವಗಂಗಾ ಹೇಳಿಕೆ ಕೊಟ್ಟಿರೋದು. ಇದನ್ನು 11 ಜನ ಶಾಸಕರು ಡಿಕೆಶಿಯನ್ನ ಸಪೋರ್ಟ್ ಮಾಡೋದಕ್ಕೆ ಸಿದ್ಧರಿದ್ದಾರೆ. ಪಕ್ಷವನ್ನ ಬಲಪಡಿಸುವುದಕ್ಕೆ ಡಿಕೆ ಶಿವಕುಮಾರ್ ಪ್ರಯತ್ನ ಪಡ್ತಾ ಇದ್ದಾರೆ. ಯಾವಾಗ ಬೇಕಾದ್ರೂ ಜೆಡಿಎಸ್ ಶಾಸಕರು ಕಾಂಗ್ರೆಸ್ಗೆ ಬರಬಹುದು ಅನ್ನೋ ನಿಟ್ಟಿನಲ್ಲಿ ದಾವಣಗೆರೆಯಲ್ಲಿ ಡಿಕೆಶಿ ಬೆಂಬಲಿಗ ಶಾಸಕ ಬಸವರಾಜ ಶಿವಗಂಗಾ ಹೇಳಿಕೆಯನ್ನ ಕೊಟ್ಟಿರೋದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಉಂಟು ಮಾಡುವ ಸಂಚಲನಕ್ಕೆ ಕಾರಣ ಆಗಿರೋದು.